ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನಿವತ್ತು ಒಂದು ವಿಶೇಷವಾದಂಥ ಹೂವಿನ ಪರಿಚಯ ಮಾಡಿಸ್ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಕೇಸರಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಹೂವು. ಇದು ಕಾಡಲ್ಲಿ ಸಿಗ್ತಕ್ಕಂಥ ಅಪರೂಪದ ಒಂದು ಸಸ್ಯದ ಹೂವು. ನೋಡಿದ್ರಲ್ಲ. ಆ ಒಂದು ಮರದ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಗಲವಾಗಿ. ಓಕೆ, ಹಾಗೆ ಹೂವು ನೋಡಿ ಈ ಹೂವನ್ನು ನೋಡಿದ್ರೆ ಬಿಟ್ಟು ಹೋಗೋದಕ್ಕೆ ಯಾರಿಗೂ ಮನಸ್ಸೇ ಆಗೋದಿಲ್ಲ. ಹಾಗಾಗಿ ನಾನು ಸಹ ಒಂದು ಹೂವನ್ನು ಕಿತ್ಕೊಂಡೆ. ನೋಡಿ, ಆ ನೆಲದಲ್ಲೆಲ್ಲ ಒಂಥರ ಈ ಫಿಲಮ್ ಶೂಟಿಂಗಲ್ಲಿ ಹಾಸ್ತಾರಲ್ಲ ಹೂವು, ಆ ಥರ ಬಿದ್ದಿದೆ. ಈ ಒಂದು ಸಸ್ಯ ಯಾವುದಪ್ಪ ಅಂದರೆ ಮುದುಕದ ಮರ ಅಂತ, ಮುದುಕದ ಎಲೆ. ಇದರಲ್ಲಿ ಒಂದು ಊಟದ ಒಂದು ಎಲೆನ ಇಸ್ತ್ರದ ಎಲೆ ಅಂತಾರಲ್ಲ, ಅದನ್ನು ಸಹ ಇದರಿಂದನೇ ತಯಾರು ಮಾಡ್ತಾರೆ. ಇತ್ತೀಚೆಗೆ ಅವು ತುಂಬ ವಿರಳ ಆಗೋದು. ಯಾಕಂದರೆ ಈ ಪ್ಲಾಸ್ಟಿಕ್ ತಟ್ಟೆ, ಪೇಪರ್ ತಟ್ಟೆ ಇವೆಲ್ಲ ಬಂದಂಥ ಇದರಿಂದ ಇವೆಲ್ಲ ಕಣ್ಮರೆಯಾದವು. ನೋಡಿ, ಇದು ಮುದುಕದ ಮರ, ಇದು ಮುದುಕದ ಹೂವು. ಹೊಸ ವರ್ಷದ ಒಂದು ಆಗಮನದಂಥ ಸಂದರ್ಭದಲ್ಲಿ ಇದೊಂದು ಎಲೆ ಉದುರಿಸಿ ಹೊಸದಾದಂಥ ಎಲೆ ಜೊತೆಗೆ ಹೂವು, ಫಸ್ಟು ಹೂವು ಬರುತ್ತೆ, ನಂತರ ಎಲೆ ಬರ್ತದೆ. ನೋಡ್ಬೋದು. ನಮ್ಮ ಹಿರಿಯರು ಇದರಿಂದ ಒಂದು ಮಳೆಯ ಭವಿಷ್ಯನ ನಿರ್ಧಾರ ಮಾಡ್ತಾರೆ. ಹೆಂಗಪ್ಪ ನಿರ್ಧಾರ ಮಾಡ್ತಾರೆ ಅಂದರೆ, ಇದರಲ್ಲಿ ಕಾಯಿ ಬಿಡುತ್ತೆ. ಆ ಕಾಯಲ್ಲಿ ಆ ಬೀಜಗಳನ್ನ ಒಂದು ಬೀಜದ ಆಧಾರದ ಮೇಲೆ ನಿಮಗೆ ಮಳೆಯ ಭವಿಷ್ಯನ ನಿರ್ಧಾರ ಮಾಡ್ತಾರೆ. ಹೆಂಗಪ್ಪ ಅಂದರೆ, ಆ ಒಂದು ಕಾಯಲ್ಲಿ ಒಂದು ಬೀಜ ಇದ್ದರೆ ಸಾಧಾರಣ ಮಳೆ, 2 ಬೀಜ ಇದ್ದರೆ ಮಧ್ಯಮ ಮಳೆ, 3 ಬೀಜ ಇದ್ದರೆ ಉತ್ತಮ ಮಳೆ ಆಗ್ತದೆ ಅಂತ, ಅದೇ 4 ಬೀಜ ಇದ್ದರೆ ಯಥೇಚ್ಛವಾದಂಥ ಮಳೆಗಾಲ ನಡೆಸ್ತದೆ ಅಂತ ಈ ಒಂದು ಕಾಯಿಂದ ನಮ್ಮ ಹಿರಿಯರು ಅದನ್ನು ಮಳೆಗಾಲದ ಒಂದು ಶಾಸ್ತ್ರನ ಹೇಳ್ತಾರೆ. ಅದು ಇವತ್ತಿಗೂ ಸಹ ಜನಜನಿತವಾಗೇ ಇದೆ. ಕೆಲವರಿಗೆ ಈ ಒಂದು ಮಾಹಿತಿ ಗೊತ್ತಿರುತ್ತೆ. ಯಥೇಚ್ಛವಾಗಿ ಸಿಟಿ ಕಡೆ, ಅದು ಈ ಒಂದು ಜನ್ರೇಷನ್ನಲ್ಲಿ ಯಾರೂ ಸಹ ಈ ಒಂದು ಸಸ್ಯಗಳ ಬಗ್ಗೆ ಯಾರೂ ಯಥೇಚ್ಛವಾಗಿ ಗಮನ ಕೊಡದೇ ಇರೋದ್ರಿಂದ ಇವೆಲ್ಲ ಒಂದು ಮೂಲೆ ಗುಂಪಾಗ್ತಾಯಿದೆ. ನೋಡಿ ಸ್ನೇಹಿತರೆ, ಈ ಒಂದು ಮುದುಕದ ಮರದ ಹೂವು ಮತ್ತು ಆ ಒಂದು ಶಾಸ್ತ್ರದ ಬಗ್ಗೆ ತಮಗೇನಾದರೂ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪರೂಪದ ಕಾಡಿನ ಸಸ್ಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ನಾನು ಒಂದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.